ಬಡವರಿಗೆ ನೀಡುವಂತಹ ಈ ಅಕ್ಕಿ ಮೇಲೆ ನುಂಗುಬಾಕರು ಹೇಗೆಲ್ಲ ಕಣ್ಣು ಹಾಕಿದ್ದಾರೆ ಅಂತ ಕೇಳಿದ್ರೆ 523 ಕೆಜಿ ಅಕ್ಕಿ ಇದನ್ನ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರಂತೆ. ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಇಲ್ಲಿಂದ ಗುಜರಾತ್ಗೆ, ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಿದ್ದಂತ ಇದೊಂದು ಮಹಾಜಾಲ. ಈ ಜಾಲವನ್ನ ಈಗ ಅಧಿಕಾರಿಗಳು ಭೇದಿಸಿದ್ದಾರೆ. ಬಡವರಿಗೆ ಸಂದಬೇಕಾದಂತ ಅಕ್ಕಿ ಅದು. ಆ ಅಕ್ಕಿಯನ್ನ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರು. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದವರ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ HD ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಸುಮಾರು 523 ಚೀಲ ಪಡಿತರ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. 3 ಚಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. 5 ಹಮಾಲರು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀಧರ್ ಎಂಬಾತನಿಂದ ಗುಜರಾತ್ಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಈಗ ತನಿಖೆ ವೇಳೆ ಬಯಲಾಗಿದೆ. ಪುಲ್ಲಯ್ಯ ಕಾಂಪೌಂಡ್ ನಲ್ಲಿ ಲಾರಿಗೆ ಲೋಡ್ ಮಾಡ್ತಾ ಇದ್ದಂತ ಖದೀಮರು ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಇವರು ರಾತ್ರೋರಾತ್ರಿ ಅಲ್ಲಿಂದ ಇವರು ವ್ಯವಹಾರ ಕುದುರಿಸಿಕೊಂಡು ಅಲ್ಲಿಂದ ಹೊರಟಿದ್ರು. AC ರಾಜೇಶ್ ಅವರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಇವರ ಕಳ್ಳಾಟ ಬಯಲಾಗಿದೆ. ಒಂದು ದೊಡ್ಡ ಲಾರಿ, 2 ಪಿಕಪ್ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಆಗಿದ್ದು ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಇದು. SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಏನ್ SHO ಇದ್ದೀರಾ? ನಾನು AC ಮಾತಾಡೋದು. ನಮಸ್ಕಾರ. ಇದು SLN ಮಾಲ್ ಗೊತ್ತಲ್ಲ? SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಇತ್ತೀಚೆಗೆ ಬಡವರಿಗೆ ನೀಡುವಂತಹ ಈ ಅಕ್ಕಿ ಮೇಲೆ ನುಂಗುಬಾಕರು ಹೇಗೆಲ್ಲ ಕಣ್ಣು ಹಾಕಿದ್ದಾರೆ ಅಂತ ಕೇಳಿದ್ರೆ 523 ಕೆಜಿ ಅಕ್ಕಿ ಇದನ್ನ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರಂತೆ. ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇಲ್ಲಿಂದ ಗುಜರಾತ್ಗೆ, ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಿದ್ದಂತ ಇದೊಂದು ಮಹಾಜಾಲ. ಈ ಜಾಲವನ್ನ ಈಗ ಅಧಿಕಾರಿಗಳು ಭೇದಿಸಿದ್ದಾರೆ. ಬಡವರಿಗೆ ಸಂದಬೇಕಾದಂತ ಅಕ್ಕಿ ಅದು. ಆ ಅಕ್ಕಿಯನ್ನ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರು. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದವರ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ HD ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಸುಮಾರು 523 ಚೀಲ ಪಡಿತರ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. 3 ಚಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. 5 ಹಮಾಲರು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀಧರ್ ಎಂಬಾತನಿಂದ ಗುಜರಾತ್ಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಈಗ ತನಿಖೆ ವೇಳೆ ಬಯಲಾಗಿದೆ. ಪುಲ್ಲಯ್ಯ ಕಾಂಪೌಂಡ್ ನಲ್ಲಿ ಲಾರಿಗೆ ಲೋಡ್ ಮಾಡ್ತಾ ಇದ್ದಂತ ಖದೀಮರು ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಇವರು ರಾತ್ರೋರಾತ್ರಿ ಅಲ್ಲಿಂದ ಇವರು ವ್ಯವಹಾರ ಕುದುರಿಸಿಕೊಂಡು ಅಲ್ಲಿಂದ ಹೊರಟಿದ್ರು. AC ರಾಜೇಶ್ ಅವರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಇವರ ಕಳ್ಳಾಟ ಬಯಲಾಗಿದೆ. ಒಂದು ದೊಡ್ಡ ಲಾರಿ, 2 ಪಿಕಪ್ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಆಗಿದ್ದು ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಇದು. SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಏನ್ SHO ಇದ್ದೀರಾ? ನಾನು AC ಮಾತಾಡೋದು. ನಮಸ್ಕಾರ. ಇದು SLN ಮಾಲ್ ಗೊತ್ತಲ್ಲ? SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಇತ್ತೀಚೆಗೆ
ಬಡವರಿಗೆ ನೀಡುವಂತಹ ಈ ಅಕ್ಕಿ ಮೇಲೆ ನುಂಗುಬಾಕರು ಹೇಗೆಲ್ಲ ಕಣ್ಣು ಹಾಕಿದ್ದಾರೆ ಅಂತ ಕೇಳಿದ್ರೆ 523 ಕೆಜಿ ಅಕ್ಕಿ ಇದನ್ನ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರಂತೆ. ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಇಲ್ಲಿಂದ ಗುಜರಾತ್ಗೆ, ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಿದ್ದಂತ ಇದೊಂದು ಮಹಾಜಾಲ. ಈ ಜಾಲವನ್ನ ಈಗ ಅಧಿಕಾರಿಗಳು ಭೇದಿಸಿದ್ದಾರೆ. ಬಡವರಿಗೆ ಸಂದಬೇಕಾದಂತ ಅಕ್ಕಿ ಅದು. ಆ ಅಕ್ಕಿಯನ್ನ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರು. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದವರ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ HD ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಸುಮಾರು 523 ಚೀಲ ಪಡಿತರ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. 3 ಚಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. 5 ಹಮಾಲರು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀಧರ್ ಎಂಬಾತನಿಂದ ಗುಜರಾತ್ಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಈಗ ತನಿಖೆ ವೇಳೆ ಬಯಲಾಗಿದೆ. ಪುಲ್ಲಯ್ಯ ಕಾಂಪೌಂಡ್ ನಲ್ಲಿ ಲಾರಿಗೆ ಲೋಡ್ ಮಾಡ್ತಾ ಇದ್ದಂತ ಕದಿಮರು ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಇವರು ರಾತ್ರೋರಾತ್ರಿ ಅಲ್ಲಿಂದ ಇವರು ವ್ಯವಹಾರ ಕುದುರಿಸಿಕೊಂಡು ಅಲ್ಲಿಂದ ಹೊರಟಿದ್ರು. AC ರಾಜೇಶ್ ಅವರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಇವರ ಕಳ್ಳಾಟ ಬಯಲಾಗಿದೆ. ಒಂದು ದೊಡ್ಡ ಲಾರಿ, 2 ಪಿಕಪ್ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಆಗಿದ್ದು ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಇದು. SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಏನ್ SHO ಇದ್ದೀರಾ? ನಾನು AC ಮಾತಾಡೋದು. ನಮಸ್ಕಾರ. ಇದು SLN ಮಾಲ್ ಗೊತ್ತಲ್ಲ? SLN ಮಾಲ್ SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಬಡವರಿಗೆ ನೀಡುವಂತಹ ಈ ಅಕ್ಕಿ ಮೇಲೆ ನುಂಗುಬಾಕರು ಹೇಗೆಲ್ಲ ಕಣ್ಣು ಹಾಕಿದ್ದಾರೆ ಅಂತ ಕೇಳಿದ್ರೆ 523 ಕೆಜಿ ಅಕ್ಕಿ ಇದನ್ನ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರಂತೆ. ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇಲ್ಲಿಂದ ಗುಜರಾತ್ಗೆ, ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಿದ್ದಂತ ಇದೊಂದು ಮಹಾಜಾಲ. ಈ ಜಾಲವನ್ನ ಈಗ ಅಧಿಕಾರಿಗಳು ಭೇದಿಸಿದ್ದಾರೆ. ಬಡವರಿಗೆ ಸಂದಬೇಕಾದಂತ ಅಕ್ಕಿ ಅದು. ಆ ಅಕ್ಕಿಯನ್ನ ಇವರು ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಬಳ್ಳಾರಿಯಿಂದ ಗುಜರಾತ್ಗೆ ಸಾಗಾಟ ಮಾಡ್ತಾ ಇದ್ರು. ಅಕ್ರಮವಾಗಿ ಸಾಗಾಟ ಮಾಡ್ತಿದ್ದವರ ಮೇಲೆ ಈಗ ದಾಳಿ ಮಾಡಿದ್ದಾರೆ. ಬಳ್ಳಾರಿ ಸಹಾಯಕ ಆಯುಕ್ತ ರಾಜೇಶ್ HD ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ರೇಡ್ ಮಾಡಿದೆ. ಸುಮಾರು 523 ಚೀಲ ಪಡಿತರ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. 3 ಚಾಲಕರನ್ನು ವಶಕ್ಕೆ ಪಡೆದಿದ್ದಾರೆ. 5 ಹಮಾಲರು ಕೂಡ ಈಗ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀಧರ್ ಎಂಬಾತನಿಂದ ಗುಜರಾತ್ಗೆ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ರು ಅನ್ನೋದು ಪ್ರಾಥಮಿಕವಾಗಿ ಈಗ ತನಿಖೆ ವೇಳೆ ಬಯಲಾಗಿದೆ. ಪುಲ್ಲಯ್ಯ ಕಾಂಪೌಂಡ್ ನಲ್ಲಿ ಲಾರಿಗೆ ಲೋಡ್ ಮಾಡ್ತಾ ಇದ್ದಂತ ಕದಿಮರು ಈ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ರಾತ್ರಿ 2 ಗಂಟೆ ಸುಮಾರಿಗೆ ಇವರು ರಾತ್ರೋರಾತ್ರಿ ಅಲ್ಲಿಂದ ಇವರು ವ್ಯವಹಾರ ಕುದುರಿಸಿಕೊಂಡು ಅಲ್ಲಿಂದ ಹೊರಟಿದ್ರು. AC ರಾಜೇಶ್ ಅವರು ಖಚಿತ ಮಾಹಿತಿಯ ಮೇರೆಗೆ ದಾಳಿ ಮಾಡಿದಾಗ ಇವರ ಕಳ್ಳಾಟ ಬಯಲಾಗಿದೆ. ಒಂದು ದೊಡ್ಡ ಲಾರಿ, 2 ಪಿಕಪ್ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಸೀಸ್ ಮಾಡಿದ್ದಾರೆ. APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆ ಆಗಿದ್ದು ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಇದು. SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಏನ್ SHO ಇದ್ದೀರಾ? ನಾನು AC ಮಾತಾಡೋದು. ನಮಸ್ಕಾರ. ಇದು SLN ಮಾಲ್ ಗೊತ್ತಲ್ಲ? SLN ಮಾಲ್ SLN ಮಾಲ್ ಈ ಸಂಗಮ್ ಸರ್ಕಲ್ ಹತ್ರ ಗೇಟ್ ಒಳಗಡೆ ಇಲ್ಲಿಗಲ್ ರೇಷನ್ ಲೋಡ್ ಮಾಡಿ ದೊಡ್ಡ ಗಾಡಿ ಲೋಡ್ ಮಾಡಿದ್ದಾರೆ. APMC ಪೊಲೀಸ್ ಸ್ಟೇಷನ್. ಯಾರು ಮಾತಾಡೋದು? ಇತ್ತೀಚೆಗೆ